ಚೇತನ ಸುಷುಪ್ತಿ ಧ್ಯಾನಕ್ಕೆ ಸ್ವಾಗತ. ಈ ಧ್ಯಾನವನ್ನು ಮಾಡುವಾಗ ನೀವು ಮಲಗಿ ಇಲ್ಲವೇ ಕುಳಿತೇ ಈ ಧ್ಯಾನವನ್ನು ಮಾಡಬೇಕು. ಈ ಧ್ಯಾನವನ್ನು ಮಾಡುವಾಗ ನಿಮ್ಮ ಮನಸ್ಸು ಮತ್ತು ದೇಹವು ವಿಶ್ರಾಂತ ಸ್ಥಿತಿಯಲ್ಲಿರುವುದನ್ನು ಖಾತರಿಪಡಿಸಿಕೊಳ್ಳಿ. ನಿಧಾನವಾಗಿ ಆರಾಮವಾಗಿ ಮಲಗಿಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಹೊರತೆಗೆದುಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಹೊರಬಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ಹೊರತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಹಾಗೆ ಸ್ವಲ್ಪ ಕಾಲ ಮುಂದುವರೆಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈ ಆಳವಾದ ವಿಶ್ರಾಂತಿಯಲ್ಲಿ ನೀವು ಇನ್ನಷ್ಟು ಹಗುರವಾಗುತ್ತಿರುವಂತೆ ಭಾವಿಸಿಕೊಳ್ಳಿ. ನಿಮ್ಮ ದೇಹದ ಒಂದೊಂದೇ ಭಾಗವನ್ನು ನಿಧಾನವಾಗಿ ವಿಶ್ರಾಂತಗೊಳಿಸುತ್ತಾ ಬರೋಣ. ನಿಮ್ಮ ಗಮನ ನಿಮ್ಮ ದೇಹದ ಎಡಭಾಗಕ್ಕೆ ಬರುತ್ತಿದೆ. ಎಡ ಪಾದ, ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು ಸಂಪೂರ್ಣವಾಗಿ ವಿಶ್ರಾಂತಿಯನ್ನು, ಆರಾಮವನ್ನು ಅನುಭವಿಸುತ್ತಿದೆ. ಅಲ್ಲಿ ಮೃದುವಾದ ಅನುಭವವು ಆಗುತ್ತಿದೆ. ನಿಧಾನವಾಗಿ ನಿಮ್ಮ ಗಮನ ಎಡ ಹಿಮ್ಮಡಿಯ ಮೇಲೆ ಬರಲಿ. ಎಡ ಕಾಲು ಕಂಬ, ಪಾದ, ಮಂಡಿಯ ಚಿಪ್ಪು, ಎಡ ಮೀನಖಂಡ, ಎಡತೊಡೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು, ಆರೋಗ್ಯವನ್ನು ಅನುಭವಿಸುತ್ತಿದೆ. ನೀವೀಗ ಇನ್ನಷ್ಟು ಆಳ ವಿಶ್ರಾಂತಿಗೆ ಜಾರುತ್ತಿದ್ದೀರಿ. ನಿಮ್ಮ ಎಡ ಕಾಲಿನ ನರನಾಡಿಗಳು ಸಂಪೂರ್ಣವಾಗಿ ವಿಶ್ರಾಮವನ್ನು, ಆರೋಗ್ಯವನ್ನು ಅನುಭವಿಸುತ್ತಿದೆ. ನಿಮ್ಮ ಗಮನ ನಿಮ್ಮ ದೇಹದ ಎಡಭಾಗದ ಸೊಂಟದ ಮೇಲೆ ಬರುತ್ತಿದೆ. ಎಡ ಸೊಂಟ ನರನಾಡಿಗಳು, ಎಡ ಹೊಟ್ಟೆ, ಎಡ ಎದೆಯ ಭಾಗ, ಎಡ ಕಂಕುಳು, ಎಡಭುಜ, ಎಡತೋಳು, ಎಡ ಮೊಣಕೈ, ಎಡಗೈ, ಎಡಗೈಯ ಅಂಗೈ, ಮುಂಗೈ, ಎಡಗೈಯ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು ಸಂಪೂರ್ಣವಾಗಿ ವಿಶ್ರಾಂತಿಯನ್ನು, ಆರೋಗ್ಯವನ್ನು ಅನುಭವಿಸುತ್ತೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇನ್ನೂ ಆಳವಾದ ವಿಶ್ರಾಂತಿಗೆ ಜಾರುತ್ತಿದ್ದೀರಿ. ನಿಮ್ಮ ಎಡ ಕತ್ತಿನ ನರನಾಡಿಗಳೆಲ್ಲವೂ ಸಡಿಲವಾಗುತ್ತಾ ಎಡ ಕತ್ತಿನ ಭಾಗ ವಿಶ್ರಾಂತಿಯನ್ನು ಪಡೆಯುತ್ತಿದೆ.
ಎಡಗಲ್ಲ, ಎಡ ದವಡೆ, ಎಡಮೂಗು, ಎಡಕೆನ್ನೆ, ಎಡಕಿವಿ, ಎಡ ಹುಬ್ಬು, ಎಡಕಣ್ಣು, ಎಡ ಹಣೆಯ ಭಾಗ, ಎಡ ತಲೆ, ನೆತ್ತಿ, ಎಡ ಹಿಂದಿನ ತಲೆ, ಹಿಂದಿನ ಕತ್ತಿನ ಭಾಗ, ಎಡ ಹಿಂದಿನ ಭುಜದ ಭಾಗ, ಎಡ ಹಿಂದಿನ ಭುಜದ ಎಲ್ಲ ನರನಾಡಿಗಳು ಸಡಿಲವಾಗುತ್ತಾ ಅಲ್ಲಿ ಈ ವಿಶ್ರಾಂತಿಯ ಧಾರೆ ನಿಧಾನವಾಗಿ ಹರಿಯುತ್ತಿದೆ. ಎಡ ಹಿಂದಿನ ಬೆನ್ನು, ಬೆನ್ನಿನ ಸಂಪೂರ್ಣ ನರನಾಡಿಗಳು ಸಡಿಲವಾಗುತ್ತಿವೆ. ನಿಮ್ಮ ಎಡಭಾಗ ಆಹ್ಲಾದಕರವಾದ ಅನುಭವವನ್ನು ಅನುಭವಿಸುತ್ತಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಗಮನ ನಿಧಾನವಾಗಿ ನಿಮ್ಮ ಬಲಭಾಗಕ್ಕೆ ಬರುತ್ತಿದೆ. ಬಲ ಪಾದ, ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು, ಎಡ ಪಾದ, ಹಿಮ್ಮಡಿ, ಎಡ ಹಿಮ್ಮಡಿಯ ನರನಾಡಿಗಳು ಸಡಿಲವಾಗುತ್ತಾ ಅಲ್ಲಿ ವಿಶ್ರಾಂತಿಯು ತುಂಬಿಕೊಂಡಿದೆ, ಆರೋಗ್ಯ ತುಂಬಿಕೊಂಡಿದೆ. ಬಲ ಕಾಲು ಕಂಬ, ಮೀನಖಂಡ, ಮಂಡಿಯ ಚಿಪ್ಪು, ಬಲ ತೊಡೆ, ಬಲ ಸೊಂಟ, ಹಿಂದಿನ ಪೃಷ್ಠಗಳು, ಬಲ ಸೊಂಟದ ನರನಾಡಿಗಳು, ಬಲ ಹೊಟ್ಟೆ, ಬಲ ಎದೆ, ಬಲ ಕಂಕುಳು, ಬಲಭುಜ, ಬಲ ಭುಜದ ನರನಾಡಿಗಳು, ಬಲ ತೋಳು, ಬಲ ಮೊಣಕೈ, ಬಲಗೈ, ಬಲಗೈಯ ಅಂಗೈ, ಮುಂಗೈ, ಬಲಗೈಯ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು. ಸಂಪೂರ್ಣವಾಗಿ ವಿಶ್ರಾಂತಿಯನ್ನು, ಆರಾಮವನ್ನು ಅನುಭವಿಸುತ್ತಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೀವು ಇನ್ನಷ್ಟು ಆಳ ವಿಶ್ರಾಂತಿಗೆ ಜಾರುತ್ತಿದ್ದೀರಿ. ಬಲ ಹಿಂದಿನ ಕತ್ತು, ಹಿಂದಿನ ಕತ್ತಿನ ನರನಾಡಿಗಳು, ಕಿವಿ, ಕಿವಿಯ ನರನಾಡಿಗಳು, ಬಲಗಲ್ಲ, ಬಲ ತುಟಿ, ದವಡೆ, ಬಲಮೂಗು, ಕಣ್ಣು, ಹಣೆ, ಬಲತಲೆ, ತಲೆಯ ಹಿಂದಿನ ನರನಾಡಿಗಳು, ಹಿಂದಿನ ಕತ್ತಿನ ನರನಾಡಿಗಳು, ಬಲಗಡೆಯ ಹಿಂದಿನ ಭುಜದ ನರನಾಡಿಗಳು ಸಡಿಲವಾಗುತ್ತಾ ನೀವು ಆರೋಗ್ಯವನ್ನು ಅನುಭವಿಸುತ್ತಿದ್ದೀರಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಬಲ ಹಿಂದಿನ ಬೆನ್ನಿನ ಭಾಗ, ಬೆನ್ನಿನ ನರನಾಡಿಗಳು, ಬೆನ್ನಿನ ಸಂಪೂರ್ಣ ಕೀಲು, ಮೂಳೆಗಳು ವಿಶ್ರಾಮವನ್ನು, ಆರೋಗ್ಯವನ್ನು ಅನುಭವಿಸುತ್ತಿದೆ. ರಿಲ್ಯಾಕ್ಸ್,
ನಿಮ್ಮ ಇಡೀ ದೇಹವು ಈ ವಿಶ್ರಾಂತಿಯಿಂದ ಆಹ್ಲಾದಕರವಾದ ಅನುಭವವನ್ನು ಪಡೆಯುತ್ತಿದೆ. ನೀವೀಗ ಇನ್ನಷ್ಟು ಹಗುರವಾಗಿದ್ದೀರಿ. ನಿಮ್ಮ ದೇಹದ ಒಂದೊಂದು ಭಾಗವು ಆರೋಗ್ಯವನ್ನು ಅನುಭವಿಸುತ್ತಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈ ಆಳವಾದ ವಿಶ್ರಾಂತಿಯಲ್ಲಿ ನೀವು ನಿಮ್ಮ ಒಳಮನಸ್ಸಿನ ಕಣ್ಣಿನಿಂದ ಒಂದು ಸುಂದರವಾದ ಪ್ರದೇಶವನ್ನು ಕಲ್ಪಿಸಿಕೊಳ್ಳುತ್ತಿದ್ದೀರಿ. ಅದೊಂದು ದಿವ್ಯವಾದ ಪ್ರದೇಶ. ಆ ಪ್ರದೇಶದಲ್ಲಿ ನೀವು ಒಬ್ಬರೇ ಇದ್ದೀರಿ. ಹಚ್ಚ ಹಸುರಿನ ಜಾಗವಿದೆ. ಆ ಜಾಗದಲ್ಲಿಯೇ ನಿಂತು ಸ್ವಲ್ಪ ಕಾಲ ಸುತ್ತಲೂ ನೋಡುತ್ತಿದ್ದೀರಿ. ಎಲ್ಲವೂ ಪ್ರಶಾಂತವಾಗಿದೆ. ಹಾಗೆ ಸ್ವಲ್ಪ ಮುಂದೆ ನಡೆಯುತ್ತಾ ಹೋದಂತೆ ನಿಮ್ಮಷ್ಟೇ ಎತ್ತರದ ಒಂದು ಕನ್ನಡಿ ಇದೆ. ಆ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳುತ್ತಿದ್ದೀರಿ. ಅದೊಂದು ಕಪ್ಪುಗಟ್ಟಿದ ನೀಲಿಗಟ್ಟಿದ ಕನ್ನಡಿಯಾಗಿದೆ. ಅದರೊಳಗೆ ನಿಮಗಿರುವ ಎಲ್ಲ ಕಾಯಿಲೆಗಳು, ಸಮಸ್ಯೆಗಳು, ನಿಮಗಿರುವ ಆತಂಕಗಳು, ದೃಷ್ಟಿಗಳು, ಪ್ರಯೋಗಗಳು ಎಲ್ಲವನ್ನು ಆ ಕನ್ನಡಿಯಲ್ಲಿ ನೋಡುತ್ತಿದ್ದೀರಿ. ಈಗ ನಿಮ್ಮ ಗಮನ ಆಕಾಶದತ್ತ ಹರಿಯುತ್ತಿದೆ. ಆಕಾಶದಿಂದ ಒಂದು ಬಂಗಾರ ವರ್ಣದ ಬೆಳಕು ನಿಮ್ಮ ನೆತ್ತಿಯನ್ನು ಸ್ಪರ್ಶಿಸುತ್ತಿದೆ. ಆ ನೆತ್ತಿಯಿಂದ ನಿಮ್ಮ ಬಲಗೈ ಹಸ್ತಚಕ್ರದವರೆಗೂ ಆ ಬೆಳಕು ಬರುತ್ತಾ ನೀವು ಆ ಬೆಳಕಿನಿಂದ ಆ ನೀಲಿಗಟ್ಟಿದ ಕಪ್ಪುಗಟ್ಟಿದ ಕನ್ನಡಿಯಲ್ಲಿರುವ ನಿಮ್ಮನ್ನು ನೀವು ಅಳಿಸುತ್ತಿದ್ದೀರಿ. ಈಗ ನಿಧಾನವಾಗಿ ಸ್ವಲ್ಪ ಮುಂದೆ ನಡೆಯುತ್ತಿದ್ದೀರಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಅಲ್ಲಿ ಇನ್ನೊಂದು ನಿಮ್ಮಷ್ಟೇ ಎತ್ತರದ ಕನ್ನಡಿಯೊಂದನ್ನು ನೋಡುತ್ತಿದ್ದೀರಿ. ಆ ಕನ್ನಡಿ ಶುಭ್ರವಾಗಿ ಶ್ವೇತವರ್ಣದಿಂದ ಹೊಳೆಯುತ್ತಿದೆ. ಆ ಕನ್ನಡಿಯ ಮುಂದೆ ನಿಮ್ಮನ್ನು ನೀವು ನೋಡಿಕೊಳ್ಳುತ್ತಿದ್ದೀರಿ. ವಾಹ್, ನೀವೀಗ ಬದಲಾದ ಮನುಷ್ಯನಾಗಿದ್ದೀರಿ. ನಿಮ್ಮೊಳಗಿರುವ ಆತಂಕಗಳು, ಕೋಪದ ವಿಷಯಗಳು, ದ್ವೇಷದ ವಿಷಯಗಳು ಎಲ್ಲವೂ ನಶಿಸಿ ಹೋಗಿದೆ. ನಿಮ್ಮನ್ನು ನೀವು ಬಹಳ ವಿಸ್ಮಯಕಾರಿಯ ವ್ಯಕ್ತಿಯಂತೆ ಕಾಣತೊಡಗಿದ್ದೀರಿ. ಈ ಬದಲಾವಣೆಗೆ ನೀವು ವಿಶ್ವಶಕ್ತಿಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೀರಿ. ಹೇ ವಿಶ್ವಶಕ್ತಿ, ನೀನು ನನ್ನನ್ನು ಮಲಿನದಿಂದ ಪುನೀತದ ಕಡೆಗೆ ತಲುಪಿಸಿರುವೆ. ನನ್ನ ಕಡೆಯಿಂದ ನಿನಗೆ ಅನಂತ ಅನಂತ ಧನ್ಯವಾದಗಳು. ನನ್ನ ಜೀವನದಲ್ಲಿ ನೀನು ಎಲ್ಲವನ್ನೂ ನನಗೆ ಕೊಟ್ಟಿರುವೆ. ನನಗೆ ಲಭಿಸಬೇಕಾದ ಎಲ್ಲ ಪುಣ್ಯಗಳಿಂದ ನನ್ನನ್ನು ಪಾವನಗೊಳಿಸಿರುವೆ. ನನ್ನ ಕರ್ಮಗಳಿಂದ ಪ್ರತಿ ಹಂತದಲ್ಲೂ ನನ್ನ ಕೈ ಹಿಡಿದು ನಡೆಸಿರುವೆ. ನಾನಿನಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಹೇ ದೇವ, ನಾನು ನಿನ್ನಲ್ಲಿ ಶರಣಾಗಿದ್ದೇನೆ.
ನನ್ನನ್ನು ರಕ್ಷಿಸು, ನನ್ನನ್ನು ಪೋಷಿಸು. ಹೇ ದೇವ, ನೀವೀಗ ಆ ವಿಶ್ವಶಕ್ತಿಯ ಪ್ರಾರ್ಥನೆಯಲ್ಲಿ ಹಾಗೆಯೇ ತಲ್ಲೀನರಾಗಿದ್ದೀರಿ. ನಿಧಾನವಾಗಿ ಆ ವಿಶ್ವಶಕ್ತಿಗೆ ಕೈ ಮುಗಿಯುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಧ್ಯಾನ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ ಹಾಗೆಯೇ ವಿರಮಿಸಿ. ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಮನಸ್ಸಿನ ಮೇಲೆ ಬರಲಿ, ನಿಮ್ಮ ದೇಹದ ಮೇಲೆ ಬರಲಿ. ನಾವೀಗ ಈ ಧ್ಯಾನ ಸ್ಥಿತಿಯಿಂದ ಹೊರಬರೋಣ. ನಾನೀಗ 1 ರಿಂದ 5 ಎಣಿಸುತ್ತೇನೆ. 5 ಎಣಿಸಿದಾಗ ನೀವು ಎಚ್ಚರಗೊಳ್ಳುವಿರಿ. ಎಚ್ಚರವಾದಾಗ ನಿಮ್ಮಲ್ಲಿ ಹೊಸದೊಂದು ಸಂತೋಷ, ಆಹ್ಲಾದಕರವಾದ ಅನುಭವ, ನೆಮ್ಮದಿ, ಶಾಂತ ಮನಸ್ಥಿತಿ, ಆರೋಗ್ಯ ಎಲ್ಲವೂ ಲಭಿಸಿರುತ್ತದೆ. 1, ನಿಧಾನವಾಗಿ ನಿಮ್ಮ ಕೈ ಮತ್ತು ಕಾಲುಗಳನ್ನು ಅಲ್ಲಾಡಿಸಿ. 2, ದೀರ್ಘವಾಗಿ ಉಸಿರನ್ನು ಹೊರತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಬಿಡಿ. 3, ನಿಮ್ಮ ಕೈಗಳನ್ನು ಒಂದಕ್ಕೊಂದು ಹತ್ತಿರ ತನ್ನಿ. 4, ಕೈಗಳನ್ನು ಒಂದಕ್ಕೊಂದು ಉಜ್ಜಿರಿ. 5, ನಿಮ್ಮ 2 ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲಿಡುತ್ತಾ ಮುಖವನ್ನು ಸವರುತ್ತಾ ನಿಮಗೆ ಬೇಕೆನಿಸಿದಾಗ ಈ ಧ್ಯಾನ ಸ್ಥಿತಿಯಿಂದ ಹೊರಬನ್ನಿ. ನಿಮಗೆ ಶುಭವಾಗಲಿ.